ಸ್ವಾದ ಸರೋವರಕ್ಕೆ ಸ್ವಾಗತ. ನಾನು ಲತಾ ಜಯರಾಮ್. ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬಳಸದೆ ಒಂದು ಚಟ್ನಿ ಮಾಡಿದ್ದೀನಿ. ಅದೇನೆಂದರೆ ಟೊಮೆಟೊ ಚಟ್ನಿ. ಹೇಗೆ ಮಾಡೋದು ಅಂತ ನಾನು ನಿಮಗೆ ವಿಡಿಯೋನಲ್ಲಿ ಪೂರ್ತಿ ತೋರಿಸ್ತೀನಿ. ಇದು ಮಾಡ್ಕೊಳ್ಳೋದು ಬಹಳ ಸುಲಭ ಮತ್ತು ಬಾಯಿಗೆ ಬಹಳ ರುಚಿಕರವಾಗಿರುತ್ತೆ. ಇದನ್ನು ದೋಸೆ ಜೊತೆಗೆ, ಚಪಾತಿ ಜೊತೆಗೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಇದೆ, ಹುಳಿ ಇದೆ, ಖಾರ ಇದೆ. ಹಾಗಾಗಿ ನಾವು ಯಾವ ಖಾದ್ಯ ಜೊತೆಗೆ ತಿಂದರೆ ಕೂಡ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಕಲಿಸ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಸ್ವಾದ ಸರೋವರ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಲೈಕು ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡೋ ಪ್ರತಿಯೊಂದು ಖಾದ್ಯನೂ ನಿಮಗೆ ಮೊದಲು ಅದರ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪತ್ತೆ. ಈಗ ಈರುಳ್ಳಿ ಬೆಳ್ಳುಳ್ಳಿ ಬಳಸದೆ ಟೊಮೆಟೊ ಚಟ್ನಿ ಮಾಡೋದು ನೋಡೋಣವೇ, ಬನ್ನಿ. ಟೊಮ್ಯಾಟೊ ಚಟ್ನಿ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ಟೊಮೆಟೊ ಚಟ್ನಿ ಮಾಡೋಕ್ಕೆ ನಾನು ಮೊದಲು 2 ಟೀ ಸ್ಪೂನಷ್ಟು ಕಡಲೆಬೇಳೆ ತೊಗೊಂಡಿದ್ದೀನಿ. ಪ್ಯಾನಲ್ಲಿ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ. ಇವಾಗ ಕಡಲೆಬೇಳೆ ಹಾಕೊಂಡು ಕಡಲೆಬೇಳೆ ಹುರಿತಾ ಇದೆ. ಇವಾಗ 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಅದ್ರ ಪಕ್ಕದಲ್ಲೇ 1 ಟೀ ಸ್ಪೂನಷ್ಟು ಜೀರಿಗೆ. ಇದು ಮೂರನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಬೇಳೆಗಳ ಘಮ ಮತ್ತು ಜೀರಿಗೆ ಘಮ ಬರ್ತಾ ಇದೆ. ಇವಾಗ ನಾನು 3 ಬ್ಯಾಡಿಗೆ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ. ಅದನ್ನು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕೊಳ್ಳೋಣ. ಖಾರ ಜಾಸ್ತಿ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಹಾಕೋಬಹುದು. ಬೇಳೆಗಳು, ಜೀರಿಗೆ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಹುರಿದಿದೆ. ಇವಾಗ ಇದನ್ನು ತೆಗೆದು ಒಂದು ಬೇರೆ ತಟ್ಟೆಗೆ ಹಾಕೊಂಡ್ಬಿಡೋಣ. ಸ್ವಲ್ಪ ತಣ್ಣಗಾಗೋಕೆ ಬಿಡೋಣ. ಇವಾಗ ಆ ಬೇಳೆಗಳ ಹುರಿದ ಪ್ಯಾನಿಗೆ ನಾನೊಂದು 6 ಮೀಡಿಯಮ್ ಸೈಜ್ ಟೊಮೆಟೊ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಬಿಡೋಣ. ಈ ಟೊಮೆಟೊ ಜೊತೆಗೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಅದನ್ನು ಮುರಿದ್ಬಿಟ್ಟು 2 ತುಂಡು ಮಾಡಿ ಹಾಕ್ಬಿಟ್ಟು ಒಂದ್ಸಲ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಮುಚ್ಚಿಡೋಕ್ಕಿಂತ ಮುಂಚೆ ಒಂದು ಚಿಟಿಕೆ ಉಪ್ಪು ಹಾಕ್ಬಿಡೋಣ. ಉಪ್ಪು ಹಾಕ್ಬಿಟ್ರೆ ಟೊಮೆಟೊ ಬೇಗ ಬೆಂದ್ಬಿಡುತ್ತೆ. ಟೊಮೆಟೊ ಚೆನ್ನಾಗಿ ಮೆತ್ತಗಾಗಿದೆ. ಇವಾಗ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣಿನ ರಸ ಮಾಡಿಟ್ಕೊಂಡಿರುತ್ತೆ. ಅದನ್ನು ಇವಾಗ ಇದಕ್ಕೆ ಸೇರಿಸ್ಬಿಡೋಣ. ಇದರ ಜೊತೆಗೆ ಹುಳಿ ಆಯ್ತಲ್ಲ, ಸ್ವಲ್ಪ ಸ್ವೀಟ್ನೆಸ್ ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲನೂ ಹಾಕ್ಬಿಡೋಣ. ಬೆಲ್ಲ ಕರಗಿದೆ. ಇವಾಗ 1 ಟೀ ಸ್ಪೂನಷ್ಟು ಇಂಗು, 2 ಎಸಳು ಕರಿಬೇವು, 1 ಸಣ್ಣ ಹೋಳು ತೆಂಗಿನಕಾಯಿ ಪೀಸ್ ಅದನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ. ಒಂದು 5-6 ಕಡ್ಡಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಇದನ್ನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಡೋಣ. ಕೊತ್ತಂಬರಿ ಸೊಪ್ಪು ಕೂಡ ಸ್ವಲ್ಪ ಬೇಯಲಿ. ಕೆಲವೊಬ್ಬರು ಈ ಬೇಳೆಗಳ ಜೊತೆಗೆ ಟೊಮೆಟೊ ಹಾಕೋತಾರೆ. ಹಾಕೋಬಾರ್ದು ಅಂತೇನಿಲ್ಲ, ಬಟ್ ಅದು ಬೇಳೆಗಳ ಜೊತೆಗೆ ನೀವು ಟೊಮೆಟೊ ಹಾಕೊಂಡ್ಬಿಟ್ರೆ ಏನಾಗುತ್ತಂದರೆ ಬೇಳೆ ಎಲ್ಲ ಮೆತ್ತಗಾಗೋಗುತ್ತೆ. ಸೊ ಮಿಕ್ಸರ್ಗೆ ಹಾಕಿ ನಾವೆಲ್ಲ ರುಬ್ಬಬೇಕಾದ್ರೆ ಅದರದ್ದು ನಟಿ ಟೇಸ್ಟ್ ಇರೋದಿಲ್ಲ. ಹಾಗಾಗಿ ನೀವು ಬೇಳೆಗಳು ಹುರ್ಕೊಂಡು ಸಪ್ರೇಟಾಗಿ ಇಟ್ಕೊಳ್ಳಿ, ಟೊಮೆಟೊ ಸಪ್ರೇಟಾಗಿ ಹುರ್ಕೊಳ್ಳಿ. ಪುಡಿ ಮಾಡ್ಕೋಬೇಕಾದ್ರೆ ಮೊದಲು ಬೇಳೆ ಪುಡಿ ಮಾಡಿಕೊಂಡು ಆಮೇಲೆ ಟೊಮೆಟೊ ತಣ್ಣಗಾದ್ಮೇಲೆ ಅದನ್ನು ಅದಕ್ಕೆ ಸೇರಿಸಿ ಪುಡಿ ಮಾಡ್ಕೊಳ್ಳೋಣ. ಮಿಕ್ಸರ್ ಜಾರಲ್ಲಿ ಸ್ವಲ್ಪ ನೀರಾಗಿ ಚಟ್ನಿ ಥರ ಮಾಡ್ಕೊಳ್ಳೋಣ. ಬೇಳೆಗಳೇನು ಹುರ್ಕೊಂಡಿದ್ನಲ್ಲ ಅದು ತಣ್ಣಗಾಗಿದೆ. ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮೊದಲು ನಾವು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಂಡು ಬರೋಣ. ತರ್ತರಿಯಾಗಿ ಪುಡಿ ಆಗಿದೆ. ಇವಾಗ ಆ ಟೊಮೆಟೊನೆಲ್ಲ ಏನು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ರುಬ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ರುಬ್ಬಕ್ಕೆ ಮೊದಲು ಉಪ್ಪು ಹಾಕೊಂಡ್ಬಿಡೋಣ. ಒಂದು ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಮತ್ತೆ ಹಾಕೊಳ್ಳೋಣ. ಮತ್ತು ಆ ಪಾತ್ರೆಯಲ್ಲಿ ಏನು ಟೊಮೆಟೊ ಬೇಯಿಸ್ಕೊಂಡಿದ್ದ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಅದು ಏನು ಕಾದಾರಿರೋ ನೀರು, ಅವತ್ತೇ ಹೇಳಿದ್ನಲ್ಲ ನಿಮಗೆ, ಯಾವಾಗಲೂ ಬಿಸಿ ತಣ್ಣಗಾದ ಮೇಲೆ ಆ ನೀರನ್ನು ಸೇರಿಸ್ಕೊಳ್ಳಿ. ಸೊ ದಟ್ ನಿಮ್ಮ ಚಟ್ನಿ ಕೆಡೋದಿಲ್ಲ ಬೇಗ. ಈಗ ರುಬ್ಕೊಂಡ್ಬಂದಿದ್ದೀನಿ. ಸ್ವಲ್ಪ ತರ್ತರಿಯಾಗಿದೆ, ಸ್ವಲ್ಪ ಗಟ್ಟಿಯಾಗೂ ಇದೆ. ನಿಮಗೆ ಸ್ವಲ್ಪ ನೀರಾಗಿ ಬೇಕಂದರೆ ಇನ್ನೊಂದು ಸ್ವಲ್ಪ ಕಾದಾರಿರೋ ನೀರನ್ನು ಸೇರಿಸ್ಕೊಳ್ಳಿ. ಈಗ ನೋ ಆನಿಯನ್ ನೋ ಗಾರ್ಲಿಕ್ ಟೊಮೆಟೊ ಚಟ್ನಿ ನಮ್ಮದು ರೆಡಿಯಾಗಿದೆ. ಇವಾಗ ಕಡೆಯದಾಗಿ ಒಂದು ಒಗ್ಗರಣೆ ಹಾಕೋಬೇಕು. ಒಗ್ಗರಣೆಗೆ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕೋತೀನಿ. ಹಾಕ್ಕೊಂಡು 1 ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಉದ್ದಿನಬೇಳೆ, ಒಂದೇ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಪೀಸ್ ಮಾಡ್ಕೊಂಡಿದ್ದೀನಿ, 2 ಎಸಳು ಕರಿಬೇವು,
ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಒಗ್ಗರಣೆ ಮಾಡಿಕೊಂಡು ಒಗ್ಗರಣೆ ಸ್ವಲ್ಪ ತಣ್ಣಗಾದ ಮೇಲೆ ಚಟ್ನಿಗೆ ಸೇರಿಸೋಣ. ಒಗ್ಗರಣೆ ಆಗಿದೆ, ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಇವಾಗ ಇದನ್ನು ನಾನು ಈ ಚಟ್ನಿ ಜೊತೆಗೆ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿಬಿಟ್ರೆ ನಮ್ಮ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದ ಟೊಮೆಟೊ ಚಟ್ನಿ ರೆಡಿ. ಇದು ದೋಸೆ ಜೊತೆಗೆ, ಚಪಾತಿ ಜೊತೆಗೆ ಮತ್ತು ಅನ್ನದ ಜೊತೆಗೂ ಕಲಿಸ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಸುಲಭವಾಗಿ ಮಾಡ್ಕೋಬೋದು. ಮನೇಲಿ ನೀವೆಲ್ಲ ಖಂಡಿತ ಟ್ರೈ ಮಾಡಿ. ಇವತ್ತು ನಾನು ದೋಸೆ ಮಾಡಿದ್ದೀನಿ, ದೋಸೆ ಜೊತೆಗೆ ಈ ಚಟ್ನಿ ಮಾಡ್ಕೊಂಡಿದ್ದೀನಿ. ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ನಮಗೆ. ಮತ್ತು ನಮ್ಮ ವಿಡಿಯೋನ ಪೂರ್ತಿ ನೋಡಿ ಕೊನೆವರೆಗೂ. ಇಷ್ಟು ಹೇಳಿ ನಮ್ಮ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಮುಂದಿನ ವಿಡಿಯೋ ಸಿಗೋಣ. ಅಷ್ಟವರೆಗೂ ನಮಸ್ಕಾರಗಳು.